ಬಿಗ್ ಬಾಸ್ ಸೀಸನ್ 12ರಲ್ಲಿ ಇನ್ನೂ ತುಂಬ ದಿನ ಉಳ್ಕೋಬೇಕಾಗಿತ್ತು ಅಂತ ಅಂದ್ಕೊಂಡಿದ್ರು, ಬಟ್ ಬೇಗನೆ ಆಚೆ ಬಂದರು ಅಂತ ಅನ್ಸುತ್ತೆ. ಡಾಕ್ಟರ್ ಸತೀಶ್ ಅವ್ರು ನನ್ನ ಜೊತೆಗಿದ್ದಾರೆ. ಸರ್ ಹಾಯ್, ಹೇಗಿದ್ದೀರಾ? ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಮುಗ್ದೇ ಹೋಯ್ತು. ನಮಸ್ತೆ, ನಾನು ಚೆನ್ನಾಗಿದ್ದೀನಿ. ಅಂದರೆ ಈಗ ನೀವು ಫಸ್ಟ್ ಏನು ಹೇಳಿದ್ರಿ ಡೈಲಾಗು, ಅದಕ್ಕೆ ಆನ್ಸರ್ ಮಾಡ್ತೀನಿ. ಇವ್ರು ಹೇಳಿದ್ದು ತುಂಬ ದಿವಸ ಇರಬೇಕಾಗಿತ್ತು ಅಂತ, ನಾನು 7 ದಿವಸಕ್ಕೆ ಆಚೆ ಬರಬೇಕಾಗಿತ್ತು ಅಂತ. 2 ವಾರ ಲೇಟ್ ಆಯಿತು ಅಂತ ಕೊರಗು ತುಂಬ ಇದೆ ನನಗೆ. ಯಾಕಂದರೆ ನಾನು ಅಂದ್ಕೊಂಡು ಹೋಗಿದ್ದೆ ಒಂದು, ಅಲ್ಲಿ ಒಳಗೆ ನಡೀತಿದ್ದಿದ್ದೆ ಒಂದು. ಅದರಿಂದ ನನಗೆ ಇರೋಕ್ಕೆ ಆಸೆ ಆಗಲಿಲ್ಲ. 7 ದಿವಸಕ್ಕೆ ಫಸ್ಟು ಕರಿಬಸಪ್ಪ ಅವ್ರು ಬಂದ್ರಲ್ಲ, ಆ ಟೈಮಲ್ಲೇ ನನ್ನ ಕಳಿಸ್ಬಿಟ್ಟಿದ್ರೆ ಒಳ್ಳೇದಾಗ್ತಿತ್ತಪ್ಪ ಅಂತ ಅಂದ್ಕೊಂಡೆ. ಯಾಕಂದರೆ ಇನ್ನೊಂದು ವಾರ ಇದ್ದರೆ ಸತ್ತೋಗ್ಬಿಡ್ತಿದ್ನೇನೋ ಗೊತ್ತಿಲ್ಲ. ಯಾಕಂದರೆ ನನಗೆ ಊಟ ಪ್ರಿಯ ನಾನು. ನನಗೆ 3 ಹೊತ್ತು ಮಟನ್ನು ಚಿಕನ್ನು 1 kg 1.5 kg ಮಟನ್ ಡೈಲಿ ಇರಲೇಬೇಕು. ನನಗಲ್ಲಿ ಏನಂದರೆ ಅಲ್ಲಿರೋ ಊಟ ನನಗೆ ಸಾಲ್ತಾ ಇರಲಿಲ್ಲ. ಅಂದರೆ ಕ್ವಾಂಟಿಟಿ ಆಗಲಿ ಇದಾಗಲಿ ಸಾಲ್ತಾ ಇರಲಿಲ್ಲ. ಅದು ಬಿಗ್ ಬಾಸ್ ಫಾಲ್ಟ್ ಅಲ್ಲ, ಮನೆಯವ್ರ ಫಾಲ್ಟು. ಅವ್ರುಗಳಿಂದ ಅಂದರೆ ಎಲ್ಲ ವೇಸ್ಟ್ ಮಾಡಿ ಕಸಕ್ಕೆ ಹಾಕ್ತಾಯಿದ್ರು ಫುಡ್ನ. ಅದನ್ನು ಇಟ್ಕೊಂಡು ಮಧ್ಯಾಹ್ನಕ್ಕೆ ಫ್ರಿಜ್ಜಲ್ಲಿ ಇಟ್ಕೊಂಡು ರಾತ್ರಿಗೂ ತಿನ್ನಬೇಕಾಗಿತ್ತು. ಅದನ್ನೇನು ತಿಂತಾ ಇರಲಿಲ್ಲ, ಎಲ್ಲ ಕಸದ ಬುಟ್ಟಿಗೆ ಹಾಕ್ಬಿಡೋರು. ಆದ್ದರಿಂದ 7 ದಿವಸಕ್ಕೆ ರೇಷನ್ ಕೊಟ್ಟಿರೋದು 5 ದಿವಸಕ್ಕೆ 4 ದಿವಸಕ್ಕೆ ಖಾಲಿ ಆಗಿಬಿಡೋದು. ಇನ್ನು 3 ದಿವಸಕ್ಕೆ ಅಲ್ಲಿ ಏನಿತ್ತು ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲ ತಿನ್ನಬೇಕಿತ್ತು. 24 ಅವರ್ಸ್ಗೆ ಒಂದೇ ಒಂದು ಚಪಾತಿಲಿದ್ದೀನಿ, 24 ಅವರ್ಸ್ಗೆ ಒಂದು ದಾಲ್ ಸೂಪಲ್ಲಿದ್ದೀನಿ 1 ಲೋಟ, 24 ಅವರ್ಸ್ಗೆ 1 ಲೋಟ ರಾಗಿ ಅಂಬ್ಲಿಲಿದ್ದೀನಿ. ಅದೆಲ್ಲ ನನಗೆ ಆಗಲಿಲ್ಲ. ಅಂದರೆ ನನಗೆ ತಲೆ ಸುತ್ತ ಬಂದು ಇದಾಗ ಥರ ಮೈಯೆಲ್ಲ ಲೂಸ್ ಆಗಿ ಒಂಥರ ಇದಾಗೋಯ್ತು. ಅಂದರೆ ನಾನೇನು ಜಿಮ್ಮ ಬಾಡಿ ಆ ಥರ ಮೇಂಟೈನ್ ಮಾಡೋನಲ್ಲ, ಆದರೆ 3 ಹೊತ್ತು ನಾನ್ ವೆಜ್ಜು ತಿನ್ನೋನು. ನನಗದು ಫುಡ್ ಸೆಟ್ ಆಗಲಿಲ್ಲ. ಆಮೇಲೆ ನಿದ್ದೆ ಬಂದು ನಾನು ದಿನ ರಾತ್ರಿ 9:30 10:00 ಮಲಗಿದ್ರೆ 6 ಗಂಟೆಗೆ ಹೇಳೋನು. ಅಲ್ಲಿ 1 ಅವರ್ 2 ಅವರೂ ನಿದ್ದೆ ಮಾಡೋಕ್ಕಾಗ್ತಾರಲ್ಲ, ಒಂದು ದಿವಸ ಅರ್ಧ ಗಂಟೆನೂ ನಿದ್ದೆ ಆಗಿಲ್ಲ. ಆ ಕಾರಣದಿಂದ ನನಗೆ ಒಂದು ವಾರಕ್ಕೇ ಹಿಂಸೆ ಅಂತ ಅನ್ನಿಸ್ತು. ಆದರೆ ನಾನು ಹೋಗೋಕ್ಕಿಂತ ಮುಂಚೆ 100 ಡೇಸ್ ಇದ್ದು ಟಾಪ್ 5 ಇರ್ತೀನಿ ಅಂತ ಹಂಗೆ ಎಕ್ಸ್ಪೆಕ್ಟ್ ಮಾಡ್ಕೊಂಡೇ ಹೋಗಿದ್ದೆ, ಅಷ್ಟು ಈಸಿಯಾಗಿ ಇರುತ್ತೆ ಅಂತ. ಆದರೆ ನನಗೆ ಅದು ತುಂಬ ಕಷ್ಟ ಅನ್ನಿಸ್ತು. ಆ ಕಾರಣದಿಂದ ನಾನು 2 ವಾರ ಎಕ್ಸ್ಟ್ರಾ ಇದ್ದೆ ಅಂತ ಕೊರಗಿದೆ. ನಾನು 3 ವಾರಕ್ಕೆ ಆಚೆ ಬಂದೆ ಅಂತ ಬೇಜಾರೇನಿಲ್ಲ, ಅಂದರೆ ಅಷ್ಟು ಬೇಗ ಬಂದೆ ಅಂತ. ಲೇಟ್ ಆಯಿತು ಅಂತ ಕೊರಗಿದೆ, ಅಂದರೆ ಅದಕ್ಕೆ ಬೇಜಾರಿದೆ. ಬೇಗ ಬರಲಿಲ್ವಲ್ಲ ಅಂತ ಕೊರಗಿದೆ. ಅಂದರೆ ಗೆಲ್ಲಬೇಕು ಅವೆಲ್ಲ ಆಸೆ ಇಟ್ಕೊಂಡು ಓದೋನೇ ಇಲ್ಲ. ಅದಕ್ಕಿಂತ ಮುಂಚೆನೇ ಒಂದು ಫೇಮಸ್ ಚಾನಲಲ್ಲಿ ನಾನು ಸೋಲಕ್ಕೋಸ್ಕರನೇ ಹೋಗ್ತಾಯಿದ್ದೀನಿ. ಆದರೆ ಸೋತ್ರೂ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ. ಸೀಸನ್ 1 ಇಂದ 12ವರೆಗೂ ಸೋತವ್ರಾಗಿರ್ಬೋದು ಗೆದ್ದವ್ರಾಗಿರ್ಬೋದು ಎಲ್ಲರಿಗಿಂತ ನಂಬರ್ 1 ಸ್ಥಾನದಲ್ಲಿ ಫೇಮಸ್ ಆಗ್ತೀನಿ ಅಂತ ಬಂದೆ. ಈಗ ನಾಳೆ ಬಂದು ವೈರಲ್ ಸ್ಟಾರ್ ಅಂತಲೇ ಅವಾರ್ಡ್ ಕೊಡ್ತಾ ಇದ್ದಾರೆ. ಅದು ದೊಡ್ಡ ವೇದಿಕೆಯಲ್ಲಿ. ಅಂದರೆ ನೀವು ಏನೇ ಸೋಷಿಯಲ್ ಮೀಡಿಯಾ ಏನೇ ಇದು ಮಾಡಿದ್ರು, ನಾನು ಫಸ್ಟು ಎಲ್ಲರಿಗೂ ಹೇಳ್ತಾ ಇದ್ದೆ, ವರ್ಲ್ಡಲ್ಲಿ 125 ದೇಶ 5,000 ನ್ಯೂಸ್ ಚಾನಲ್ ಬಂದಿದ್ದೀನಿ ಅಂದರೆ ಅದನ್ನು ಗೂಗಲ್ ಮಾಡಿ ಸರ್ಚ್ ಮಾಡಬೇಕು. ಸತೀಶ್ ಅವ್ರು ಹಿಂಗೆ ಹೇಳ್ತಾ ಇದ್ದಾರೆ, ಓಲ್ಡ್ ಬಿಡ್ತಾ ಇದ್ದಾರೆ, ನಿಜನಾ ಅಂತ ಸರ್ಚ್ ಮಾಡೋಕ್ಕೂ ಅವ್ರ ಕೆಪಾಸಿಟಿ ಇಲ್ಲದೇ ಇರೋರು ಅದನ್ನು ಸುಳ್ಳು ಅಂತ ಹೇಳಿದ್ರು. ಅವ್ರುಗಳಿಗೋಸ್ಕರ ಇವಾಗ ಚಾಲೆಂಜ್ ಮಾಡ್ತೀನಿ. ಯಾಕಂದರೆ ಫಾರಿನ್ದು ಚೆಕ್ ಮಾಡೋಕ್ಕೆ ಅವ್ರಿಗೆ ಕೆಪಾಸಿಟಿ ಇಲ್ಲ. ಇವಾಗ ಬರೀ ಕರ್ನಾಟಕದಲ್ಲಿ 5,000 ಟ್ರೋಲ್ಸ್ ತೋರಿಸ್ತೀನಿ ನಾನು. ಅದು ಕನ್ನಡದಲ್ಲೇ ಇದ್ದಾವೆ. ದಯವಿಟ್ಟು ಅದು ನೀವು ಆನ್ ಮಾಡೋದಲ್ಲ, ಬರೀ ನನ್ನ ಹೆಸರು ಹಾಕಿದ್ರೆ ಬರೀ ನಂದೇ ಬರ್ತದೆ. 5,000 ಟ್ರೋಲ್ಸು ಈಗ ಕರ್ನಾಟಕದಲ್ಲಿ ತೋರಿಸ್ತೀನಿ ನಮ್ಮದೇ ಇದ್ದವ್ರಿಗೆ. ನಾನು ಮುಂಚೆ ಪ್ರಮಾಣ ಮಾಡಿಸ್ಕೊಬೇಕಿತ್ತು ಸರ್, ಮರ್ತುಬಿಟ್ಟೆ. ಸತ್ಯವನ್ನೇ ಹೇಳ್ತೇನೆ, ಸತ್ಯವನ್ನಲ್ಲದೆ ಬೇರೇನನ್ನು ಹೇಳೋದಿಲ್ಲ ಅಂತ ಹೇಳ್ಬಿಟ್ಟು. ಹೌದು, ಸತ್ಯವನ್ನೇ ಹೇಳುತ್ತೆ. ನಾನು ಹೇಳೋದೆಲ್ಲ ಸತ್ಯ. ಅದು ನಂಬೋದು ಬಿಟ್ಟವ್ರು ಬಿಡ್ಬೋದು. ಅದ್ರ ಕೆಪಾಸಿಟಿ ಇರೋರು ನಂಬ್ತಾರೆ, ಅದ್ರ ವ್ಯಾಲ್ಯೂ ಗೊತ್ತಿರೋರು ನಂಬ್ತಾರೆ. ಈಗ ಇಲ್ಲಿರೋರು, ಈಗ ಡಾಗ್ ಬಂದಾಗ ಎಷ್ಟು ಇಂಟ್ರ್ಯೂ ಬರುತ್ತೆ, ಫಾರಿನಿಂದ 5 ಲಕ್ಷ 10 ಲಕ್ಷ ಹಾಕ್ಕೊಂಡು ಬರ್ತಾರೆ. ಅಷ್ಟು ದುಡ್ಡು ಕೊಟ್ಟು ಖರ್ಚು ಮಾಡಿಕೊಂಡು ನನ್ನ ಇಂಟ್ರ್ಯೂ ಮಾಡೋಕ್ಕೆ ಬರ್ತಾರೆ ಅಂದರೆ ಆ ಡಾಗ್ದು ವ್ಯಾಲ್ಯೂ ಅವರಿಗೆ ಗೊತ್ತಿರುತ್ತೆ. ಇಲ್ಲಿರೋರ್ಗೆ ಏನಂದರೆ, ಒಂದು ಶರ್ಟು ಯಶ್ ಸರ್ ಹಾಕ್ಕೊಂಡಿರ್ತಾರೆ, ಒಂದು ಆನೆ ಪ್ರಿಂಟ್ ಇರೋದು. ಆ ಶರ್ಟ್ಗೆ ಯಾರೋ ಒಬ್ಬ ಕಂಪೇರ್ ಮಾಡಿ ಸೇಮ್ ಶರ್ಟು 699 ಅಂದರೆ 700 ರುಪೀಸ್ಗಿದೆ ಅಂತ ಯಾರೋ ಒಬ್ಬ ಹಾಕ್ಕೊಂಡಿದ್ದಾನೆ. ಯಶ್ ಸರ್ 700 ರುಪೀಸ್ ಶರ್ಟ್ ಹಾಕ್ಕೊಳ್ತಾರ? ಆ ಕ್ವಾಲಿಟಿ ಒರಿಜಿನಲ್ಲು. ಅದನ್ನು ಕಾಪಿ ಮಾಡಿ ಇವರು ಡೂಪ್ಲಿಕೇಟ್ ಮಾಡಿರ್ತಾರೆ. ಅದು 700 ರೂಪಾಯಿಗೆ ಸಿಗುತ್ತೆ. ಇದು 50,000 1 ಲಕ್ಷ 5 ಲಕ್ಷನೇ ಇರುತ್ತೆ. ಅದು ಹಾಕೋರಿಗೆ ಅದ್ರ ವ್ಯಾಲ್ಯೂ ಗೊತ್ತಿರುತ್ತೆ, ಇದನ್ನ ಹಾಕೋರಿಗೆ ಇದ್ರ ವ್ಯಾಲ್ಯೂ ಗೊತ್ತಿರುತ್ತೆ. ಆ ಕಾರಣದಿಂದ ನಾನು ಅವ್ರನ್ನ ನಂಬಿಸಿ ಅವ್ರ ಹತ್ರ ಇದಾಗೋದು ಬೇಕಾಗಿಲ್ಲ. ಯಾಕಂದರೆ ಅವ್ರ ಅಪ್ಪನ ದುಡ್ಡಲ್ಲ, ನನ್ನ ದುಡ್ಡಲ್ಲಿ ನಾನು ತೊಗೊಂಡಿರೋದು. ಸರಿ, ಇವಾಗ ಒಂದು ಮಾತು, ಒಂದು ಪ್ರಶ್ನೆ, ಇದನ್ನು ಕೇಳದೆ ಹೋಗದೆ ಇದ್ರೆ ನನ್ನ ತಪ್ಪಾಗುತ್ತೆ. ನೀವು ಕೂಡ ಬೇಜಾರಾಗ್ತೀರ ಅಂತ ಭಾವಿಸ್ತೀರಿ. ಎಲ್ಲ ಕಡೆ ಇವಾಗ ಏನು ಸದ್ದು ಸುದ್ದಿ ಆಗ್ತಾ ಇದೆ, 50 ಲಕ್ಷದ ಒಡೆಯನ ಬಗ್ಗೆ ಚರ್ಚೆ. ಅಷ್ಟೊಂದು ಫ್ಯಾನ್ಸು, ನೀವು ಹೇಳಿದ್ರಿ ಗಿಲ್ಲಿ ಸೋಲ್ತಾನೆ ಅನ್ನುವಂಥ ಮಾತು ತಪ್ಪಾಗಿದೆ. ಆ್ಯಂಡ್ ಗಿಲ್ಲಿ ಗೆದ್ದಿದ್ದಾರೆ. ಅಂದರ್ ಬಾಯರು ನನಗೆ ಅಶ್ವಿನಿ ಗೌಡ ಅವರು ನನಗೆ ಸಪೋರ್ಟ್ ಮಾಡಿದರು. ಒಳಗಿದ್ದಾಗ ಚೆನ್ನಾಗಿ ನೋಡ್ಕೊಂಡಿದ್ರು. ಅದು ಬಿಟ್ಟು ರಕ್ಷಿತನು ಒಂದು ಮನೆ ಹುಡುಗಿ ಥರ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಅಷ್ಟು ಚೆನ್ನಾಗಿ ಅವರು ಎಲ್ಲರನ್ನೂ ಭಾವಣಿಕೆಯಿಂದ ನೋಡ್ಕೊಳ್ತಾಯಿದ್ರು. ಆ ಕಾರಣದಿಂದ ನನಗೆ ಅಶ್ವಿನಿ ಗೌಡ ಅವರು ರಕ್ಷಿತ್ ಅವರು ಗೆಲ್ಲಬೇಕಾಗಿತ್ತು. ಸಪೋರ್ಟ್ ಮಾಡಿ ತಪ್ಪ. ನನಗೆ ಅವ್ರು ಇಷ್ಟ. ಗಿಲ್ಲಿಯಿಂದ ನನಗೆ ತೊಂದರೆ ಆಗಿತ್ತು. ನಂಗೆ ಗಿಲ್ಲಿ ಗೆಲ್ಲೋದು ಇಷ್ಟ ಇರಲಿಲ್ಲ. ಅದರಿಂದ ನಾನು ಹೇಳಿದ್ದೆ, ಗಿಲ್ಲಿ ಗೆದ್ದರೆ ಸೋತವ್ರಿಗೆಲ್ಲ ಪಾರ್ಟಿ ಕೊಡಿಸ್ತೀನಿ,
ಗಿಲ್ಲಿ ಸೋತ್ರು ಅಂತ ಪಾರ್ಟಿ ಕೊಡಿಸ್ತೀನಿ ಅಂತಲೂ ಹೇಳಿದ್ದೆ. ಅದು ಪಾರ್ಟಿನೂ ಮಾಡ್ತಾ ಇದ್ದೀನಿ, ಇನ್ನೊಂದು ವಾರದಲ್ಲಿ ಪಾರ್ಟಿನೂ ಮಾಡ್ತಾ ಇದ್ದೀನಿ, ಮಿಕ್ದವ್ರಿಗೆಲ್ಲ ಕರೆದು ಒಂದು ಗ್ರ್ಯಾಂಡ್ ಪಾರ್ಟಿನೂ ಮಾಡ್ತಾ ಇದ್ದೀನಿ. ಓಕೆ ಸರ್, ಅಂದ್ರೆ ನೀವು ಗಿಲ್ಲಿಗೆ ಸಪೋರ್ಟ್ ಮಾಡಿ ಅಂತ ನಾವ್ ಯಾರು ಕೇಳಲ್ಲ, ಬಟ್ ನೀವೊಂದು ಹೇಳಿಕೆ ಕೊಡ್ತೀರಾ. ಓಕೆ, ಅವ್ರವ್ರ ವೈಯಕ್ತಿಕ, ಅದು ಅವ್ರ ಸೋಲಿಗೆಲ್ಲ ಅವ್ರವ್ರ ಇಷ್ಟ, ವೋಟಿಂಗು ಅದೆಲ್ಲ. ಬಟ್ ನೀವು ಒಂದ್ ಮಾತು ಹೇಳಿರ್ತೀರಾ, ಗಿಲ್ಲಿಗೆ ಯಾರೆಲ್ಲ ಓಟ್ ಹಾಕ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಬರೀ ಸ್ಲಮ್ ಅವ್ರು ಓಟ್ ಹಾಕ್ತಾರೆ ಅಂತ. ಇದು ಎಷ್ಟು ನಿಜ? ಇದು ನನ್ನ ಹತ್ರನೇ ಹೇಳಿದೀರಾ? ಆನ್ಸರ್ ಮಾಡ್ತೀನಿ, ನಿಮ್ಮ ಹತ್ರನೇ ಹೇಳಿದ್ದೀನಿ, ಅದನ್ನೇ ಆನ್ಸರ್ ಮಾಡ್ತೀನಿ. ನನಗೆ ಗಿಲ್ಲಿ ಫ್ಯಾನ್ಸ್ ಹೆಸರಲ್ಲಿ ಕೊಲೆ ಬೆದರಿಕೆ, ಆಮೇಲೆ ಅವ್ಯಾಚ್ಯ ಶಬ್ದಗಳಿಂದ ಬೈಯೋದು, ಆಮೇಲೆ ಕಾರ್ನ ಸ್ಕ್ರ್ಯಾಚ್ ಮಾಡೋದು, ಕಾರ್ ಮೇಲೆ ಕೆಟ್ಟದಾಗ ಬರೆಯೋದು, ಆ ಥರ ಸ್ಲಮ್ ಅವ್ರು ಮಾಡ್ತಾರೆ ಅಂತ ಹೇಳಿರೋದು. ಅದನ್ನು ಕಟ್ ಮಾಡಿಬಿಟ್ಟು ಬರೀ ಮಿಕ್ಕಿದೆಲ್ಲ ಕಟ್ ಮಾಡಿಬಿಟ್ಟು ಗಿಲ್ಲಿ ಫ್ಯಾನ್ಸ್ ಎಲ್ಲ ಸ್ಲಮ್ ಅವರು ಅಂತ ಹೇಳಿದ್ದಾರೆ. ಅದರಲ್ಲಿ ಅರ್ಧ ಜನ ಅಂತ ಹೇಳಿದ್ದೀನಿ, ಅಂದರೆ ನನಗೆ ತೊಂದರೆ ಮಾಡಿದವ್ರಿಗೆ ಮಾತ್ರ. ಆಮೇಲೆ ಸ್ಲಮ್ ಅನ್ನೋದು ಕೆಟ್ಟ ಪದ ಅಲ್ಲ, ಸ್ಲಮ್ ಬೋರ್ಡ್ ಅಂತಲೇ ರಿಜಿಸ್ಟ್ರ್ ಮಾಡಿ ಇಟ್ಕೊಂಡಿದ್ದಾರೆ, ಆಯಿತಾ. ಸ್ಲಮ್ ಒಂದು ಕೆಟ್ಟ ಪದ ಅಲ್ಲ, ಅದು ಗೌರ್ಮೆಂಟೇ ಯೂಸ್ ಮಾಡ್ತಾ ಇದೆ, ಅದು ಏನು ಅಫೆನ್ಸಬಲ್ ಅಲ್ವೇ ಇಲ್ಲ. ಅದನ್ನು ನೀವು ದೊಡ್ಡದಾಗಿ ಅದನ್ನು ಎಳಿಬೇಡಿ ದಯವಿಟ್ಟು. ಇಲ್ಲ, ಖಂಡಿತವಾಗಿಯೂ ನಾವು ಎಳೆಯುವಂಥ ಕೆಲಸ ಮಾಡಿಲ್ಲ. ಮೋಸ್ಟ್ಲಿ ನಾವು ಯಾವುದನ್ನು ಕಟ್ ಮಾಡಿ ಹಾಕುವಂತಹ ಪ್ರಯತ್ನವನ್ನು ಕೂಡ ನಾವು ಮಾಡೋದಿಲ್ಲ. ಬಟ್ ನೀವು ಕರೆಕ್ಟಾಗಿ ಹೇಳಿದ್ರ, ಗಿಲ್ಲಿಗೆ ಯಾರೆಲ್ಲ ಓಟ್ ಹಾಕ್ತಾರೆ ಅಂತ ಅಂದರೆ ಅವ್ರು ಆಲ್ಮೋಸ್ಟ್ ಅವರೆಲ್ಲ ಸ್ಲಮ್ ಅಂತಾನೆ ನೀವು ಯೂಸ್ ಮಾಡಿದ್ರ. ಬಟ್ ಅದನ್ನ ತಿದ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ನಾನು ತಿದ್ಕೊಳ್ಳೋದಿಲ್ಲ. ಇದು ನನಗೆ ಯಾರು ತೊಂದರೆ ಮಾಡಿದ್ದಾರೆ ಅವ್ರುಗಳಿಗೆ ಸಿಟ್ಟಲ್ಲಿ, ಇವಾಗ ನಿಮ್ಮ ಕಣ್ಣು ಮುಂದೆ ಅಲ್ಲಿ ಇಂಟರ್ವ್ಯೂ ಮಾಡ್ತಾ ಇದ್ರು, ಅವ್ರಿಗೆ ನಾನು ಹೇಳಿದೆ ದಯವಿಟ್ಟು ಹೋಗಿ ಸರ್ ಅಂತ ಹೇಳಿದೆ. ಹೋಗ್ತಾನು ಮಿಸ್ಬಿಹೇವ್ ಮಾಡ್ಕೊಂಡು ಹೋದ್ರು. ಅಂಥವ್ರಿಗೆ ನಿಮಗೆ ಹಂಗೆ ಮಾಡಿದರೆ ನಿಮಗೆ ಸಿಟ್ಟು ಬರ್ತಿತ್ತಾ ಇಲ್ವಾ? ಬರುತ್ತೆ. ಒಂದು ಮಾತು ಹೇಳಿದಾಗ ಅವ್ರು ಅರ್ಥ ಮಾಡ್ಕೋಬೇಕು, ನಾನು ಅವರಿಗೆ ತೊಂದರೆ ಮಾಡಿಲ್ಲ, ಅವ್ರು ಯಾರು ಅಂತ ನನಗೂ ಗೊತ್ತಿಲ್ಲ. ಈಗ ಅವ್ರು ಬಂದು ಸುಮ್ಮನೆ ಬಡ್ಕೊಂಡು ಕಿರ್ಚ್ಕೊಂಡು ಹೋದ್ರು. ಆವಾಗ ಒಂದು ನಿಮಿಷ ನಾನು ಹೇಳೋದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಬರೀ ನಿಮ್ಮ ಫೇಸಿಂದ ಮಾತಾಡಬೇಡಿ. ನನಗೆ ಯಾರು ತೊಂದರೆ ಕೊಟ್ಟಿದ್ರು ಅದರಲ್ಲಿ 80 ಜನದ ಮೇಲೆ ಕೇಸ್ ಹಾಕಿದ್ದೀನಿ ಅವ್ರುಗಳಿಗೆ. ಯಾಕಂದರೆ ಅಷ್ಟು ಅವರು ಕೆಟ್ಟದಾಗಿ, ಅವ್ರು ಯಾರು ನಾನು ಆ ಭಾಷೆ ಪದ ಯೂಸ್ ಮಾಡಿದೆ ಆ ಥರ ಕ್ಯಾರೆಕ್ಟರ್ ಥರ ನನಗೆ ಅವರು ತೊಂದರೆ ಕೊಟ್ಟಿದ್ದಾರೆ. ಮಧ್ಯರಾತ್ರಿ ಎಲ್ಲ ಫೋನ್ ಮಾಡೋದು, 1 ಗಂಟೆ 2 ಗಂಟೆ ಬೆಳಗಿನ ಜಾವ ಎಲ್ಲ ಫೋನ್ ಮಾಡೋದು, ನಮ್ಮ ತಾಯಿ ನಂಬರಿಗೆ ಫೋನ್ ಮಾಡೋದು, ಆ ಥರ ತುಂಬ ಹಿಂಸೆ ಕೊಟ್ಟಿದ್ದಾರೆ. ಆ ಯಾರು ನನಗೆ ತೊಂದರೆ ಕೊಟ್ಟವ್ರಿಗೆ, ಆಮೇಲೆ ಎಷ್ಟು ಕೆಟ್ಟ ಪದ ಯೂಸ್ ಮಾಡಿದ್ದಾರೆ ಅವ್ರಿಗೆ, ಆಮೇಲೆ ಯಾರು ಕೊಲೆ ಬೆದರಿಕೆ ಹಾಕಿದ್ದಾರೆ ಅವ್ರಿಗೆ ನಾನು ಆ ಭಾಷೆನ ಯೂಸ್ ಮಾಡಿರೋದು. ಓಕೆ, ಅದು ಆ ಥರ ಎಲ್ಲ ಆಗೋದು ಅದು ಕೂಡ ತಪ್ಪು. ಅದಕ್ಕೆ ಕಾನೂನಾತ್ಮಕವಾಗಿ ಏನೇನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ಮಾಡಲಿ. ಸೇಫ್ ಆಗಿರಿ. ನನ್ನ ಮೇಲೆ ಯಾಕೆ ಕೇಸ್ ಹಾಕಿಲ್ಲ? ನಾನೀಗ ಅಂದೆ, ಅದು ಕೇಸಬಲ್ ವರ್ಡ್ ಅಲ್ವೇ ಅಲ್ಲ. ಅದು ಕ್ಯಾಸ್ಟ್ ಬಗ್ಗೆ ಇದ್ರ ಬಗ್ಗೆ ಮಾತಾಡಿರೋದಲ್ಲ, ಅದೇನು ಕೇಸ್ ಅಲ್ವೇ ಅಲ್ಲ. ಅದರದ್ದೇ ಹೆಸರದ್ದು ರಿಜಿಸ್ಟ್ರೇ ಇದೆ ಗೌರ್ಮೆಂಟಲ್ಲಿ, ಸ್ಲಮ್ ಬೋರ್ಡ್ ಅಸೋಸಿಯೇಷನ್ ಅಂತ ಎಲ್ಲ ಮಾಡ್ಕೊಂಡಿದ್ದಾರೆ. ಅರ್ಥ ಆಯ್ತಾ? ಅದೇನು ವೈಯಕ್ತಿಕ ಕ್ಯಾಸ್ಟ್ ಅಲ್ಲ. ಅದರಿಂದ ನನಗೆ ಏನು ಮಾತಾಡಬೇಕು ಅದು ಎಲ್ಲ ನನಗೆ ದಯವಿಟ್ಟು ಗೊತ್ತಿದೆ. ಇವಾಗ ಗಿಲ್ಲಿ ಅವ್ರು ಗೆದ್ದಿದ್ದಾರೆ, ವಿಶ್ ಮಾಡ್ತೀರಾ ಇಲ್ವಾ? ವಿಶ್ ಮಾಡೋದು ಇಲ್ಲ, ಅವನ್ನ ಪಾರ್ಟಿಗೂ ಕರೆಯೋದಿಲ್ಲ. ನನಗೆ ಅವ್ರ ಕ್ಯಾರೆಕ್ಟರ್ ಇಷ್ಟ ಆಗಿಲ್ಲ. ಮನೆ ಒಳಗಡೆ ಅಷ್ಟು ಮೋಸ ಮಾಡಿದ್ದಾರೆ, ಅಷ್ಟು ತೊಂದರೆ ಕೊಟ್ಟಿದ್ದಾರೆ, ಅಷ್ಟು ಏಳ್ಸಿದ್ದಾರೆ, ಅಷ್ಟು ಕಂಡಮ್ಮಾಗಿ ಮಾತಾಡಿದ್ದಾರೆ. ಆಮೇಲೆ ಇನ್ನೂ ಏನೇನೋ ಆಗಿದೆ, ಅದೆಲ್ಲ ಎಲ್ಲ ಟಿ ವಿಲೂ ಹೇಳಿದ್ದೀನಿ. ಇವಾಗ ಮನೆ ಒಳಗಡೆ ಇದ್ದಾಗ ಗಿಲ್ಲಿ ಕಾವ್ಯ ಅನ್ನುವಂಥ ಜೋಡಿ ತುಂಬ ಕ್ಯೂಟಾಗಿ ಕಾಣಿಸ್ಕೊತಾ ಇದ್ರು, ಸೂರಜ್ ರಾಶಿಕ್ ಆಗಿರ್ಬೋದು ಈ ರೀತಿ. ಸೊ ಈಗ ಫ್ಯಾನ್ಸ್ ಎಲ್ಲ ನೀವು ಟ್ರೋಲ್ ಪೇಜಸಲ್ಲಿ ನೋಡಿರ್ತೀರಾ ಅನ್ಸುತ್ತೆ, ಗಿಲ್ಲಿ ಕಾವ್ಯ ಮದುವೆ ಆದರೆ ಚೆನ್ನಾಗಿರುತ್ತೆ, ಅವ್ರ ಕಟ್ಔಟ್ಸ್ ಎಲ್ಲ ಹಾಕ್ತಾ ಇದ್ರು. ಸೊ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವರಿಬ್ಬರ ಫ್ರೆಂಡ್ಶಿಪ್, ಸ್ನೇಹ ಅವ್ರ ಕ್ಯೂಟ್. ಗಿಲ್ಲಿ ಒಳಗಿದ್ದಾಗ ಟ್ರೈ ಮಾಡ್ತಾ ಇದ್ರು, ಆದರೆ ಕಾವ್ಯ ಅವರು ಅವ್ರಿಗೇನು ಇಷ್ಟಪಡ್ತಾ ಇರಲಿಲ್ಲ. ಆದರೆ ಅವರು ಅಣ್ಣ ಅನ್ನೋರು ಇದು ಮಾಡೋರು, ಆ ಥರ ಮಾಡೋರು. ಆದರೆ ಬರ್ತಾ ರಕ್ಷಿತಾ ಇಂಟ್ರೆಸ್ಟ್ ತೊಗೊಂಡ್ಲು ಅಂತ ಅನಿಸುತ್ತೆ, ಆದರೆ ಯಾವ ರೀತಿಲಿ ಅನ್ನೋದು ಗೊತ್ತಿಲ್ಲ. ಅಂದರೆ ರಕ್ಷಿತಂಗೆಲ್ಲ ಒಂದು ಕಡೆ ಗಿಲ್ಲಿ ಮೇಲೆ ಕ್ರಶ್ ಆಗಿತ್ತು ಅಂತ ಹೇಳ್ತೀವಿ. ಲಾಸ್ಟಲ್ಲಿ ಆಯಿತು. ಅಂದರೆ ಫಸ್ಟ್ ಇರಲಿಲ್ಲ, ಲಾಸ್ಟಲ್ಲಿ ಆಯಿತು. ಇನ್ನು ಅಶ್ವಿನಿ ಅವರು ಒಂದು ಹೇಳಿಕೆ ಕೊಡ್ತಾರೆ, ಅದು ನಿಮ್ಮ ಗಮನಕ್ಕೆ ಇರುತ್ತೆ ಅಂತ ಭಾವಿಸ್ತೀನಿ. ಗಿಲ್ಲಿ ಅವ್ರಿಗೆ ಏನು ವೋಟ್ ಬಂದಿದೆ ಅದಕ್ಕಿಂತ ಜಾಸ್ತಿ ನನಗೆ ವೋಟ್ ಬಂದಿದೆ, ನಾನೇ ಗೆಲ್ಲಬೇಕಿತ್ತು. ವ್ಯಕ್ತಿತ್ವದ ಆಟ ಅಂತ ಬಂದಾಗ ಅಲ್ಲಿ ಎಂಟರ್ಟೈನ್ ಮಾಡಿ, ಅದು ಬಿಗ್ ಬಾಸ್ ಅನ್ನುವಂಥದ್ದು ಕಾಮಿಡಿ ಶೋ ಅಲ್ಲ, ವ್ಯಕ್ತಿತ್ವದ ಆಟ ಅಂತ ಹೇಳ್ಬಿಟ್ಟೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಿಮ್ಮ ರಿಯಾಕ್ಷನ್ ಏನು? ಇವಾಗ ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ ಅಂತ ಹೇಳ್ತಾರೆ. ಈಗ ಬರೀ ಆಚೆ ವೋಟ್ನೇ ಮಾತ್ರ ತೊಗೊಳಂಗಿದ್ರೆ ಬಿಗ್ ಬಾಸ್ ಯಾಕೆ ನಾನು ಕೇಳೋದು? ಈಗ ಒಳಗಡೆ ಕ್ಯಾರೆಕ್ಟ್ರೂ ನೋಡ್ಬೇಕು, ಅವ್ರು ಹೆಂಗೆ ನಡ್ಕೊಂಡ್ರು, ಏನೇನು ಗೇಮ್ಸ್ ಆಡಿದ್ರು, ಹೆಂಗೆ ನಡ್ಕೊಂಡ್ರು, ಹೆಂಗೆ ಜನ ಹೊಂದಿದ್ರು, ಆಮೇಲೆ ಅವ್ರ ಕ್ಯಾರೆಕ್ಟ್ರ್ ಏನು, ಅದೆಲ್ಲ ನೋಡಿ ವೋಟು ನೋಡಿ ಎರಡೂ ನೋಡಿ ಡಿಸೈಡ್ ಮಾಡಬೇಕಿತ್ತು. ಬರೀ ವೋಟಿಂಗ್ ಮಾತ್ರ ನೋಡಿ ಅವನ್ನ ವಿನ್ ಮಾಡಿದ್ದಾರೆ ಅಂತ ಅಶ್ವಿನಿ ಗೌಡ ಹೇಳೋರದೇ ಕರೆಕ್ಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಶ್ವಿನಿ ಗೌಡ ಅವ್ರಿಗೂ ಅಷ್ಟು ಫ್ಯಾನ್ಸ್ ಇದ್ದಾರೆ, ಅಷ್ಟು ಫಾಲೋವರ್ಸ್ ಇದ್ದಾರೆ, ಅವರು ಸಂಘಟನೆಗಳಲ್ಲಿ ತುಂಬ ಹೆಸರು ತೊಗೊಂಡಿದ್ದಾರೆ. ನನಗೆ ಅಶ್ವಿನಿ ಗೌಡ ಅವರು, ರಕ್ಷಿತಾ ಅವರೇ ಫಸ್ಟ್ ಸೆಕೆಂಡ್ ಬರಬೇಕಿತ್ತು ಅನ್ನೋದು ನನ್ನ ಆಸೆ. ಆದರೆ ಅಶ್ವಿನಿ ಗೌಡ ಹೇಳೋರೇ ಕರೆಕ್ಟ್. ಈಗ ಫೈನಲಿ ಗಿಲ್ಲಿ ಅವ್ರಿಗೆ ವಿಶ್ ಮಾಡಲ್ಲ, ಪಾರ್ಟಿ ಕರಿಯಲ್ಲ ಅಂತ ಹೇಳಿದ್ರಿ. ಇಷ್ಟ ಇಲ್ಲ ಅಂದಮೇಲೆ ನಾನು ಯಾಕೆ ಕೆದಕ್ತಾ ಇದ್ದೀರಾ? ನನಗೆ ಇಷ್ಟ ಇಲ್ಲ. ಅಲ್ಲ, ಕೆದಕಂದ್ರೆ ನನಗಿಷ್ಟ ಇಲ್ಲ. ಅಂದ್ರೆ 47 ಕೋಟಿಗೂ ಅಧಿಕ ವೋಟು, ಅಷ್ಟು ಕರ್ನಾಟಕ ಜನತೆಗೆ ಯಾಕೆ? ಒಂದು ರೀಸನ್ ಏನು? ಆ ಸ್ಟ್ರಾಂಗ್ ಬರೋಕ್ಕೆ ಕಾರಣ ನಾನು ಅಷ್ಟು ಪ್ರಚೋದನೆ ಮಾಡಿದ್ದು.
ನಾನು ಅವನ ಬಗ್ಗೆ ಎಗೆನೆಸ್ಟ್ ಆಗಿದ್ದಕ್ಕೆ ಎಲ್ಲರೂ ಹಠಕ್ಕೆ ಮೊಬೈಲ್ಗಳು ಕಿತ್ಕೊಂಡು ಓಟ್ ಹಾಕ್ಸಿದ್ರು. ಅಷ್ಟು ಜನ ರೊಚ್ಚಿಗೆ ಕಾರಣನೇ ನಾನು. ಫೈನಲಿ ಗಿಲ್ಲಿ ಗೆದ್ದಿರೋದು ನಿಮ್ಮಿಂದಾನೆ ಅಂತ ಹೇಳ್ತಿದ್ದೀರಾ? ಆಚೆ ಫಿನಾಲೆ ದಿನ 80% ಜನ ನನಗೋಸ್ಕರ ನನ್ನ ಹೊಡಿಯೋಕ್ಕೋಸ್ಕರನೇ ಬಂದಿದ್ದು. ಇಲ್ಲಿಗೋಸ್ಕರ ಬರೀ ನನ್ನ ಪ್ರಚೋದನೆ ನನ್ನಿಂದ ಅವ್ರು ಹಂಗೆ ಆಗಿಲ್ಲ ಅಂದಿದ್ರೆ ಅಷ್ಟು ಜನ ಒಳಗೆ ಆಚೆ ಅಷ್ಟು ಜನ ಬರ್ತಿರ್ಲಿಲ್ಲ. ಎಲ್ಲ ನೋಡಿ ನಾಯಿಮರಿ ಇಟ್ಕೊಂಡು ಫೋಟೋ ಇಟ್ಕೊಂಡು ನನ್ನ ಮಕ್ಕಕ್ಕೆ ನಾನು ಫೋಟೋ ಹಾಕ್ಕೊಂಡೆ ಎಲ್ಲ ಬೈಯೋಕ್ಕೆ ಬಂದಿದ್ದು. ಅದು ಕಾರಣ ನಾನೇ ಅಂತ ಹೇಳಕ್ಕೆ ಅಲ್ಲ ಇಷ್ಟಪಡ್ತೀನಿ. ಸತೀಶ್ ಸರ್, ನಾನೊಂದು ಮಾತು ಹೇಳ, ಇದನ್ನ ಈ ಥರ ಹೇಳೋದು ಎಷ್ಟು ಸರಿ ತಪ್ಪು ಅಂತ ನಂಗೆ ಗೊತ್ತಿಲ್ಲ. ಬಟ್ ಜೆನ್ಯೂನ್ ಆಗಿ ನಾನು ಒಂದು ಮಾತು ಹೇಳ್ತೀನಿ. ನೀವು ಈ ಥರ ಗಿಲ್ಲಿ ಗೆದ್ದಿದ್ದು ನನ್ನಿಂದಾನೆ 47 ಕೋಟಿ ವೋಟ್ ಬಂದಿರೋದು ನನ್ನಿಂದಾನೆ ಅಂತ ಹೇಳ್ತಿದ್ದೀರಾ ಅಂತ ಹೇಳಿದ್ರೆ ನನಗೆ ಕೋಪ ಬರ್ತಿದೆ. ಗಿಲ್ಲಿ ಫ್ಯಾನ್ಸಿಗೆ ಕೋಪ ಬರಲ್ವಾ? ಎಲ್ಲರ ಮೇಲೂ FIR ಅದಕ್ಕೆ ನಿಮಗೆ ಆ ಥರ ಬೆದರಿಕೆ ಕರೆ ಬರೋದು, ಅದಕ್ಕೆ ಆ ಥರ ನಿಮಗೆ. ನಾನು ನಡೆದಿರೋದು ಹೇಳೋದು, ನನಗೆ ಡ್ರಾಮಾ ಆಡೋದು ಬಕೆಟ್ ಹಿಡಿಯಕ್ಕೆ ಬರಲ್ಲ. ಅಂದರೆ ಈಗ ಓಡೋ ಕುದುರೆ ಹಿಂದೆ ಒಬ್ಬರು ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿರ್ತಾರೆ. ನಾನು ಸ್ಯಾಂಪಲ್ ಹೆಸರು ಹೇಳಲ್ಲ, ನೀವೇ ಗೊತ್ತಿರುತ್ತೆ ಯಾರ್ಯಾರು ಅಂತ. ಒಂದು ಬ್ಯಾಡ್ ಕಮೆಂಟ್ ಬರ್ತಿದ್ದಂಗೆ ಏನು ಮಾಡ್ತಾರೆ, ಟಕ್ ಅಂತ ಗಿಲ್ಲಿಗೆ ಜೈ ಅಂತಾರೆ. ಅವನಿಗೆ ಬೈದಿರ್ತಾರೆ. ಒಂದು ಬ್ಯಾಡ್ ಕಮೆಂಟ್ ಬರ್ತೀನಿ ಒಬ್ರಿಗೆ ಯಾರಿಗೋ ಬಂದು ಕಿವಿಲಿ ಹೇಳ್ತಾರೆ. ಕಿವಿಲಿ ಹೇಳಿದ ತಕ್ಷಣ ಅವ್ರು ಹಂಗೆ ಪ್ಲೇಟೇ ಚೇಂಜ್ ಮಾಡಿಬಿಡ್ತಾರೆ ಬೈತಾ ಇದ್ದವರು. ಯಾಕಂದರೆ ಒಳಗೆ ಯಾರ್ಯಾರು ಇದ್ದರೂ ಅವ್ರು ಆಚೆ ಮಾತಾಡ್ತಾ ಇರೋದೇ ನಿಜ. ಆದರೆ ಒಳಗಿದ್ದವ್ರು ನಾವು, ನಮಗೆ ಗೊತ್ತು ನಮ್ಗೆ ಇದ್ದಿದ್ದು ಎಷ್ಟು ದಿನದಲ್ಲಿ ಅವ್ರು ಹೆಂಗೆ ಬಿಹೇವು ಅದೆಲ್ಲ. ಅದ್ರ ಬಿಹೇವ್ನ ನೋಡಿ ನಾನು ಮಾತಾಡ್ತಾ ಇರೋದು. ನಾನು ಆಚೆ ಅವ್ರ ಹತ್ರ ಒಂದು ದಿವಸನೂ ಯಾವತ್ತೂ ಮೀಟ್ ಆಗಿಲ್ಲ. ಆಚೆ ಪ್ರಪಂಚದ ಗೊತ್ತಿಲ್ಲ. ತಳಕ್ ಬಳಕ್ ಭಾವಣಿಕೆ ಮಾತುಗಳು ನಮಗೆ ಬರೋದು ಇಲ್ಲ. ನಾನು ನಡೆದಿರೋದು ಹೇಳೋದು, ನಾನು ಇದು ಒಂದೇ ಸ್ಟ್ಯಾಂಡು ಕೊನೆವರೆಗೂ ತೊಗೊಳ್ಳೋದು. ಓಕೆ ಸರ್, ನಾನು ಇನ್ನು ನೆಕ್ಸ್ಟ್ ಯಾವುದೇ ಪ್ರಶ್ನೆ ಕೇಳೋದು ಮೋಸ್ಟ್ಲಿ ವೇಸ್ಟ್, ವ್ಯರ್ಥ ಅಂತ ಅನ್ಸುತ್ತೆ. ನೀವು ಬದಲಾಗಲ್ಲ, ಐನೋ ನೀವು ಹೀಗೆ ಇರ್ತೀರ. ಅದಕ್ಕೆ ನಾನು ಫಸ್ಟಲ್ಲಿ ಹೇಳಿದೆ ಸತ್ಯವನ್ನೇ ಹೇಳ್ತೀನಿ, ಸತ್ಯವನ್ನಲ್ಲದೆ ಬೇರೆ ಏನೇನೂ ಹೇಳೋದಿಲ್ಲ ಅಂತ ಪ್ರಮಾಣ ಮಾಡಿ ಹೇಳಿ ಅಂದೆ. ನನಗಂತೂ ಯಾವುದೂ ಆ ಥರ ಅನ್ನಿಸ್ಲಿಲ್ಲ. ಓಕೆ ಬಿಡಿ, ನಿಮ್ಮ ಮೀಡಿಯಾವ್ರಿಗೆ ಅನ್ಸೋದೇ ಇಲ್ಲ ಬಿಡಿ. ಓಕೆ ಫೈನ್, ಆಯಿತು. ಅದೇ ನಾನು ಹೇಳಿದ್ರೆ ನೆಕ್ಸ್ಟ್ ಏನೇ ಪ್ರಶ್ನೆ ಕೇಳಿದ್ರು ವ್ಯರ್ಥ ಅನ್ಸುತ್ತೆ. ಆಲ್ ದ ವೆರಿ ಬೆಸ್ಟ್. ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ಗೂ ಒಳ್ಳೇದಾಗಲಿ. ಹಾಗೆ ನೀವೇನು ಅಷ್ಟು ಕಾಸ್ಟ್ಲಿ ಇನ್ವೆಸ್ಟ್ ಮಾಡಿ ನಾಯಿಗಳನ್ನ ತೆಗೆದುಕೊಳ್ತಿದ್ದೀರಾ, ಅದೆಲ್ಲ ಬಿಸ್ನೆಸ್ ಹಾಗೆ ಮುಂದುವರಿಲಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಡಾಕ್ಟರ್ ಸತೀಶ್ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ನವಾಜ್ ಜೊತೆ ರೋಜಾ ಪಾಟೀಲ್, ಅಶ್ವವೇಗ ನ್ಯೂಸ್ ಬೆಂಗಳೂರು.